ಓಡು ಓಡು ಅತಿ ವೇಗದಿ ಓಡು, ನೋಡು ನೋಡು ಏಸುವನ್ನಿ ನೋಡು. ಓಡು ಓಡು ಅತಿ ವೇಗದಿ ಓಡು, ನೋಡು ನೋಡು ಏಸುವನ್ನಿ ನೋಡು. ಭಯ ಪಡಬೇಡ, ಏಸು ಇರುವಾನು, ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವಾನು. ಭಯ ಪಡಬೇಡ, ಏಸು ಇರುವಾನು, ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವಾನು. ನಮಗೆ ನೇಮಕವಾದ ಓಟವನು ಸ್ಥಿರ ಚಿತ್ತದಿಂದ ಓಡು. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ಈ ವಾರದ ಮೊಬೈಲ್ ಸಂಡೇ ಸ್ಕೂಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಮಕ್ಕಳೇ, ನೀವೆಲ್ಲರೂ ಈ ಕಾರ್ಯಕ್ರಮದಿಂದ ಆಶೀರ್ವಾದ ಹೊಂದಿದ್ದೀರಾ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ಸಂಡೇ ಸ್ಕೂಲ್ ಟೀಚರ್ ಸಹ ಮತ್ತು ಸ್ನೇಹಿತರು ಸಹ ಈ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹಿಸ್ತಾ ಇದ್ದೀರಾ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ವಂದನೆ ತಿಳಿಸ್ತೇನೆ. ಈ ಒಂದು ಕಾರ್ಯಕ್ರಮದಿಂದ ಅನೇಕರು ಆಶೀರ್ವಾದ ಹೊಂದಿದ್ದಾರೆ. ಅನೇಕರು ಹೇಳ್ತಾರೆ, ನಾವು ಈ ಒಂದು ಮೊಬೈಲ್ ಸಂಡೇ ಸ್ಕೂಲ್ ನೋಡ್ತಾ ಇದ್ದೀವಿ ಅಂಕಲ್, ತುಂಬ ಸಂತೋಷ ಅಂತ ಹೇಳಿಬಿಟ್ಟು. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ವಂದನೆ ತಿಳಿಸ್ತೇನೆ. ಮತ್ತು ಇದನ್ನು ಇನ್ನೊಬ್ಬರಿಗೂ ಸಹ ಹೇಳ್ರಿ, ಇನ್ನೂ ಹೆಚ್ಚೆಚ್ಚಾಗಿ ಈ ಕಾರ್ಯಕ್ರಮವನ್ನು ನೋಡಿ ಎಲ್ಲರೂ ದೇವರ ಆಶೀರ್ವಾದವನ್ನು ಹೊಂದಲಿ. ಸಂಡೇ ಸ್ಕೂಲ್ ಇರೋವಂಥದ್ದು ಬರೀ ಸಣ್ಣ ಮಕ್ಕಳಿಗೆಲ್ಲ, ದೊಡ್ಡ ಮಕ್ಕಳಿಗೂ ಸಹ ಅಂತ ಹೇಳಿ ಈ ಕಾರ್ಯಕ್ರಮದಿಂದ ನನಗೆ ತಿಳಿದು ಬಂದಿದೆ. ಅದಕ್ಕೋಸ್ಕರ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಪ್ರಿಯ ಮಕ್ಕಳೇ, ನಿಮ್ಮೆಲ್ಲರಿಗೂ ಹೊಸದೊಂದು ಕಥೆಯನ್ನು ಹೇಳ್ತೇನೆ. ಮತ್ತು ಅದಾದ ನಂತರ ದೇವರ ವಾಕ್ಯದಲ್ಲಿರುವಂಥ ಕಥೆಯನ್ನು ನಾವು ಕೇಳೋದಕ್ಕೆ ಹೋಗ್ತೇವೆ. ಒಬ್ಬ ರಾಜೇಶ್ ಅನ್ನೋ ಒಬ್ಬ ಬಾಲಕ ಇದ್ದ. ಅವ್ರ ಮನೆ ಎಲ್ಲಿತ್ತು ಅಂತ ಹೇಳಿದ್ರೆ, ಅವ್ರ ತಾತ, ತಂದೆ, ತಾಯಿ, ಮಕ್ಕಳು ಎಲ್ಲ ಒಟ್ಟಿಗೆ ಜೀವಿಸ್ತಾ ಇದ್ರು. ಅವ್ರ ಮನೆ ಬಹಳ 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 ದಟ್ಟವಾದ ಕಾಡಿನ ಮಧ್ಯದಲ್ಲಿತ್ತು. ಯಾಕಂತ ಹೇಳಿದ್ರೆ ಅವರು ಸುತ್ತಲೂ ತೋಟ, ಗದ್ದೆ ಅದೆಲ್ಲ ಇರೋದ್ರಿಂದ ಏನಾಗಿತ್ತಂತ ಹೇಳಿದ್ರೆ, ಅವರು ತೋಟದ ಒಳಗಿರುವಂಥ ಜಾಗದಲ್ಲಿ ಅವರು ದೊಡ್ಡ ಮನೆಯನ್ನು ಕಟ್ಟಿ ಇರ್ತಾಯಿದ್ರು. ಆದರೆ ಅವರ ತಾತ ಮೊಮ್ಮಗನಿಗೆ ಕಂಡ್ರೆ ತುಂಬ ಪ್ರೀತಿ. ಆದ್ದರಿಂದ ರಾಜೇಶಿಗೆ ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ, ಮಗನೇ, ನೀನು ಆಟ ಆಡುವಾಗ ಅಪ್ಪಿತಪ್ಪಿ ಆದರೂ ನೀನೇನು ಮಾಡಬಾರ್ದು, ಅಲ್ಲಿರುವಂಥ ಒಂದು ಅರಳಿ ಮರದ ದಾಟಿ ನೀನು ಹೋಗಬಾರ್ದು. ಯಾಕಂತ ಹೇಳಿದ್ರೆ ಅಲ್ಲಿ ದಟ್ಟವಾದ ಕಾಡಿರ್ತದೆ, ಅಲ್ಲಿಗೆ ಹೋದರೆ ನಿಮಗೆ ದಾರಿ ತಪ್ಪಿ ಹೋಗ್ಬಿಡ್ತದೆ ಅಂತ ಹೇಳಿಬಿಟ್ಟು. ಒಂದು ಸಾರಿ ಹೀಗೆ ಅವನು ಅದನ್ನು ಪಾಲಿಸ್ತಿದ್ದ. ಯಾವತ್ತಿದ್ರೂ ಆ ಅಜ್ಜ ಹೇಳಿದಂಥ ಜಾಗದ ಒಳಗೇನೆ ಆಟ ಆಡ್ಕೊಂಡಿರ್ತಿದ್ದ, ಅದರಿಂದ ಮುಂದೆ ಹೋಗ್ತಾ ಇರಲಿಲ್ಲ. ಆದ್ದರಿಂದ ಅವನಿಗೆ ಒಂದು ಸಾರಿ ಏನಾಯ್ತು ಅಂತ ಹೇಳಿದ್ರೆ, ಹೀಗೆ ತಾತ ಮನೇಲಿ ಕುತ್ಕೊಂಡಿದ್ರು, ಇವನೇನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಹೊರಗಡೆ ಇರುವಂಥ ಹೂವಿನ ತೋಟದಲ್ಲಿ ಆಟ ಆಡ್ತಾ ಇದ್ದ. ಅಷ್ಟರಲ್ಲಿ ಒಂದು ಸುಂದರವಾದಂಥ ಒಂದು ಚಿಟ್ಟೆ ಬಂತು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಚಿಟ್ಟೆಗಳು, ಆ ಥರ ಒಂದು ಒಳ್ಳೆ ಸುಂದರವಾದಂಥ ಚಿಟ್ಟೆ ಎರಡು ಹಾಡ್ಕೊಂಡು ಬಂದು. ಅದನ್ನು ನೋಡಿದಂಥ ರಾಜೇಶಂಗೆ ಭಾಳ ಸಂತೋಷ ಆಯಿತು. ಏನಾದರೂ ಮಾಡಿ ಅದು ಕೂತಿದ್ದೆ ನಾನು ಹಿಡಿಬೇಕಂತ ಹೇಳಿಬಿಟ್ಟು ಅವನೇನು ಮಾಡ್ದ, ಅದನ್ನು ಹಿಂಬಾಲಿಸ್ತಾ ಹಿಂಬಾಲಿಸ್ತಾ ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ಹೇಳಿದ್ರೆ, ಅದು ಹಾಗೆ ಹಾರ್ತಾ ಹಾರ್ತಾ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹಾರ್ತಾ ಏನಾಯಿತು, ಅದು ಅರಳಿ ಮರ ದಾಟಿ ಹೋಯಿತು. ಇವನು ತಾತ ಹೇಳಿದ್ದನ್ನು ಮರೆತು ಅವನೇನು ಮಾಡ್ತಾ ಇದ್ದಾನೆ, ಚಿಟ್ಟೆಯನ್ನು ಹಿಡಿಬೇಕಂತ ಓಡ್ತಾ ಇದ್ದಾನೆ. ಚಿಟ್ಟೆ ಹಿಡಿಬೇಕಂತ ಓಡಿ 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 ಅದ್ರ ಹಿಂದೆನೇ ಹೋದ. ಎಲ್ಲಿ ಕೂರ್ತದೆ ಅಂತ ಹೇಳಿ. ಆ ಮುಂದೆ ಹೋದಂಥ ಸಮಯದಲ್ಲಿ ಅಲ್ಲಿ ಸಣ್ಣ ಸಣ್ಣ ಪೊದೆಗಳಿರುವಂಥ ಜಾಗ ಮುಂದೆ ಹೋದ. ಆಮೇಲೆ ನೋಡ್ತಾನೆ, ಅದು ಚಿಟ್ಟೆ ಭಾಳ ದೂರ ಹಾರಿ ಅದು ಕಾಡಿನಲ್ಲಿ ಮರೆಯಾಗಿ ಹೋಯಿತು. ಇವನು ಹೋದಂಥ ಜಾಗ ಏನಾಗಿದೆ, ಅದು ಹೇಗೆ ತಾನು ಅಲ್ಲಿ ಹೋದೆ ಅನ್ನೋದು ಮರೆತು ಹೋಯಿತು. ಅಲ್ಲಿ ಒಂದು ದಾರಿ ಇಲ್ಲ, ಒಂದು ಇದಿಲ್ಲ, ಅದರ ಪೊದೆಗಳಿದೆ, ಮರಗಳಿದ್ದಿರೋ ಪೊದೆಗಳಿದೆ. ಅಲ್ಲಿ ಅವನು ನೋಡ್ತಾನೆ, ಹಿಂತಿರುಗಿ ಬರೋದಕ್ಕೆ ಅವನಿಗೆ ದಾರಿ ತೋರ್ತಾ ಇಲ್ಲ. ಅದು ಬೇರೆ ಸಂಜೆ ಆಗೋಗಿದೆ, ಕತ್ತಲೆ ಇನ್ನೇನು ಕಮ್ಮಿ ಆಗ್ತಾ ಇದೆ ಅಂತ ಹೇಳಬೇಕಾದ್ರೆ ಸೂರ್ಯ ಮುಳುಗ್ತಾ ಇದ್ದಾನೆ, ಕತ್ತಲೆ ಆಗ್ತಾ ಇದೆ ಅನ್ನುವಾಗ ಆತನಿಗೆ ಭಯ ಆಯಿತು. ಏನು ಮಾಡೋದಪ್ಪ ಈಗ, ನಾನು ಹೇಗೆ ಹಿಂತಿರುಗಿ ಹೋಗೋದು ಅಂತ ಹೇಳಿ ಕೂಗ್ತಾನೆ. ಅಜ್ಜ ಅಜ್ಜ, ತಾತ ತಾತ ಅಂತ ಕೂಗ್ತಾನೆ. ಆದರೆ ಎಲ್ಲಿನೂ ಅವನಿಗೆ ಸೌಂಡ್ ಕೇಳೋದಿಲ್ಲ. ಆದರೆ ಅವನಿಗೆ ಭಯ ಆಯಿತು. ಹೇಗೆ ಹಿಂತಿರುಗಿ ಹೋಗ್ಬೇಕಂತ ಹೇಳಿ ಯೋಚನೆ ಮಾಡುವಾಗ ದೂರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬ್ಯಾಟ್ರಿ ಲೈಟು ಹೀಗೆ ಅಲ್ಲಾಡ್ತಾ ಇದೆ. ಬ್ಯಾಟ್ರಿ ಲೈಟ್ ಹೀಗೆ ಅಲ್ಲಾಡ್ತಿರ್ಬೇಕಾದ್ರೆ ಇವನಿಗೆ ಏನಪ್ಪ ಲೈಟ್ ಬೇರೆ ಕಾಣ್ತಾ ಇದೆ, ಬೆಳಕು ಕಾಣ್ತಾ ಇದೆ, ಬ್ಯಾಟ್ರಿ ಲೈಟ್ ಕಾಣ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದಾನೆ. ಆ ದಾರಿ ಮಾರ್ಗದಲ್ಲಿ ಯಾರು ಬರ್ತಾ ಇದ್ದಾರೆ, ಆತನ ತಾತ ಬರ್ತಾ ಇದ್ದಾರೆ, ಅಜ್ಜ ಬರ್ತಾ ಇದ್ದಾರೆ. ಹತ್ರ ಬಂದಾಗ
ರಾಜೇಶಂಗೆ ಭಾಳ ಸಂತೋಷ ಆಯಿತು. ಭಾಳ ಸಂತೋಷ ಆಗಿ ಓಡೋಗಿ ತಾತನ ಅಪ್ಕೊಂಡ್ಬಿಟ್ಟ. ತಾತ ನೀವು ಹೇಳಿದ್ರ, ನೀವು ದೂರ ಹೋಗಬೇಡ ಅಂತ ಹೇಳಿ ತಪ್ಪು ಮಾಡಿಬಿಟ್ಟೆ, ನಾನು ದೂರ ಬಂದೆ ಅಂತ ಹೇಳಿ. ಆಗ ಅಜ್ಜ ಹೇಳ್ತಾರೆ ರಾಜೇಶ, ನೀನೇನಾದ್ರು ತಪ್ಪಿ ಹೋಗ್ತೀಯ ಅಂತ ನಾನು ನೋಡ್ತಾ ಇದ್ದೆ ಜಿಟ್ಟೆ ಹಿಡಿಯೋಕ್ಕೆ. ಅದನ್ನು ನೋಡ್ತಾನೆ ನಾನು ಹಿಂಬಾಲಿಸಿ ಬಂದು ಒಂದು ಕಡೆ ಕೂತ್ಕೊಂಡಿದ್ದೆ. ಎಲ್ಲಿ ಹೋಗ್ತಾನೆ ಅಂತ ಹೇಳಿ ಹಾಗೆ ಕೂತ್ಕೊಂಡಿದ್ದೆ ಅಂತ ಹೇಳ್ತಾನೆ. ಆಗ ರಾಜೇಶನನ್ನು ಅವನೇನು ಮಾಡ್ತಾನೆ, ಕೈ ಹಿಡ್ಕೊಂಡು ಬ್ಯಾಟ್ರಿಯ ಲೈಟ್ನಲ್ಲಿ ಅಂತ ಹೇಳಿದ್ರೆ ಬೆಳಕಿನಲ್ಲಿ ಅವರು ಹಿಂತಿರುಗಿ ಮನೆಗೆ ಹೋಗ್ತಾರೆ. ಮಕ್ಕಳೇ, ನಾವು ಕಲಿಯುವಂಥದ್ದು ವಿಷಯ ಏನಂತ ಹೇಳಿದ್ರೆ ವಿಧೇಯತೆ ನಮ್ಮನ್ನು ಏನು ಮಾಡ್ತದೆ, ಒಮ್ಮೊಮ್ಮೆ ತಪ್ಪಿ ಹೋಗುವಂತೆ ಮಾಡ್ತದೆ. ಆದರೆ ಅದರಿಂದ ವಿಧೇಯತೆಗೆ ತೂಗುವಂತೆ ಯಾರನ್ನಾದರೂ ದೇವರು ನಮ್ಮನಿಗೋಸ್ಕರ ನೇಮಿಸಿರ್ತಾನೆ. ಹೇಗೆ ಅವಿಧೇಯತೆಗೆ ಒಳಗಾದಂಥ ರಾಜೇಶಂಗೆ ಅವರ ತಾತ ಬಂದು ಅವರನ್ನು ರಕ್ಷಿಸ್ತಾರೋ ಅದೇ ರೀತಿಯಲ್ಲಿ ನಮಗೆ ರಕ್ಷಣೆ ಇರ್ತದೆ. ಅದೇ ರೀತಿಯಲ್ಲಿ ಈ ದಿನ ನಾವು ನೋಡೋದಕ್ಕೆ ಹೋಗೋದೇ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯವರು ತನ್ನ ಶಿಷ್ಯರನ್ನು ಮಾಡಿಕೊಂಡು ನನ್ನನ್ನು ಹಿಂಬಾಲಿಸು ಅಂತ ಕರೆಯುವಾಗ ಅನೇಕ ಶಿಷ್ಯರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ಹೋಗ್ತಾರೆ. ಆ ಕಥೆಯನ್ನು ನಾವು ಕೇಳಕ್ಕೆ ಹೋಗೋಣ ಮಕ್ಕಳೇ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಆಮೇಲೆ ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅದರೊಳಗಿನಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿನಿಂದಲೇ ಆ ಜನರಿಗೆ ಉಪದೇಶ ಮಾಡಿದನು. ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸೀಮೋನನ ಪಾಲುಗಾರರಾಗಿದ್ದಂಥ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹಾನರಿಗೂ ಅವರೂ ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸೀಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನೂ ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಹೀಗೆ ಯೇಸುವಿನ ಹಿಂದೆ ಆ 4 ಶಿಷ್ಯರು ಮೊದಲ ಶಿಷ್ಯರಾಗಿ ಹೊರಟು ಹೋದರು. ಪ್ರಿಯ ಮಕ್ಕಳೇ, ನಾವು ಸಹ ಯೇಸುವಿನ ಶಿಷ್ಯರಾಗಿ ಜೀವಿಸುವಂಥ ಮಕ್ಕಳಾಗಬೇಕು. ಹಾಗಾಗುವಂತೆ ದೇವರಲ್ಲಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಮೂಲಕ ನೀನು ಶಿಷ್ಯರನ್ನು ಮಾಡಿಕೊಂಡು ಈ ಲೋಕದಲ್ಲಿ ಸುವಾರ್ತೆ ಸಾರುವುದಕ್ಕೆ ನೀವು ನಡೆಸಿದಿರ. ಅದೇ ರೀತಿಯಲ್ಲಿ ವಾಕ್ಯ ಕೇಳಿದಂಥ ಮಕ್ಕಳು ಸಹ ನಿಮ್ಮ ಶಿಷ್ಯರಾಗಿ ಅವರು ಲೋಕದೊಳಗೆ ಸುವಾರ್ತೆಯನ್ನು ತಕ್ಕೊಂಡು ಹೋಗುವಂತೆ ಬಲಪಡಿಸಿರಿ. ಮಕ್ಕಳಿಗೆ ಬೇಕಾದಂಥ ಜ್ಞಾನ ವಿವೇಕಗಳನ್ನು ಪರೀಕ್ಷೆ ಸಮಯದಲ್ಲಿ ಕೊಟ್ಟು ಅವರನ್ನು ಆಶೀರ್ವದಿಸಿರಿ. ಮಕ್ಕಳ ತಂದೆ ತಾಯಿಗಳನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು, ಪಾಸ್ಟರ್ ಅವರನ್ನು ನೀವು ಆಶೀರ್ವದಿಸಿರಿ ಸ್ವಾಮಿ. ಹೀಗೆ ಪ್ರಾರ್ಥನೆಯನ್ನು ರಕ್ಷಕನಾದ ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. Celebrate, celebrate, celebrate the victory of the Lord. Ha ha, celebrate, celebrate, celebrate the victory of the Lord. Celebrate, celebrate, ha ha, celebrate, celebrate the victory of the Lord. Ha ha, celebrate, oh celebrate. Celebrate the victory of the Lord. He has done mighty things yet again.
He has done mighty things yet again. He has done mighty things yet again. Celebrate the victory of the Lord. Celebrate! Come on, everybody! Celebrate! Aha! Celebrate! Oh, oh! Celebrate the victory of the Lord. Celebrate! Celebrate! Celebrate the victory of the Lord. Come on! Celebrate! Oh, celebrate! Celebrate the victory of the Lord. Ah, celebrate, celebrate, celebrate the victory of the Lord. He has done mighty things yet again. Oh, He has done mighty things yet again. Oh, He has done mighty things yet again. Celebrate the victory of the Lord.